ಧ್ರುವ ಸರ್ಜಾ ಅಭಿನಯದ ಮುಂದಿನ ಚಿತ್ರದ ಶೀರ್ಷಿಕೆ ಅನೌನ್ಸ್ಮೆಂಟ್ ಆಗಿದೆ. ನಾವು ಮಾತಾಡ್ತಾ ಇರೋದು ಕ್ರಿಮಿನಲ್ ಚಿತ್ರದ ಬಗ್ಗೆ. ಈ ಚಿತ್ರತಂಡದಿಂದ ನಿನ್ನೆ ಅಷ್ಟೇ ಅಧಿಕೃತವಾಗಿ ಒಂದು ಅನೌನ್ಸ್ಮೆಂಟ್ ಆಗಿದೆ. ಒಂದು ಟೈಟಲ್ ಟೀಸರನ್ನು ಚಿತ್ರ ಬಿಡುಗಡೆ ಮಾಡಿದೆ. ಈ ಚಿತ್ರದ ನಾಯಕರಾಗಿ ಧ್ರುವ ಸರ್ಜಾ ಆ್ಯಂಡ್ ನಾಯಕಿಯಾಗಿ ರಚಿತಾ ರಾಮ್ ಅವರು ಮತ್ತೆ ಒಂದಾಗ್ತಾ ಇದ್ದಾರೆ. ಅವರು ಈ ಹಿಂದೆ ಭರ್ಜರಿ ಚಿತ್ರದಲ್ಲಿ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ಈ ಜೋಡಿ ಮತ್ತೆ ತೆರೆ ಮೇಲೆ ಒಂದಾಗ್ತಾ ಇದ್ದಾರೆ. ಆ್ಯಂಡ್ ಈ ಚಿತ್ರದ ಕತೆ ಮತ್ತು ನಿರ್ದೇಶನವನ್ನು ರಾಜ್ಗುರು ಬಿ ಅವರು ಮಾಡ್ತಾ ಇದ್ದಾರೆ. ರಾಜ್ಗುರು ಬಿ ಅವರು ಈ ಹಿಂದೆ ಕೆರೆಬೇಟೆ ಎಂಬ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು. ಆ್ಯಂಡ್ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಿರೋರು ಗೋಲ್ಡ್ ಮೈನ್ಸ್ ಟೆಲಿವಿಷನ್ ಸಂಸ್ಥೆ. ಈ ಚಿತ್ರವು ಕನ್ನಡ ಸೇರಿದಂತೆ ಬೇರೆ ಬೇರೆ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗೋ ಸಾಧ್ಯತೆ ತುಂಬಾ ಇದೆ ಅಂತ ವರದಿ ಓಡಾಡ್ತಾ ಇದೆ. ಈ ಚಿತ್ರದ ಕಥಾ ಹಿನ್ನೆಲೆಗೆ ಬಂದರೆ, ಈ ಚಿತ್ರವು ಉತ್ತರ ಕರ್ನಾಟಕ ಪ್ರದೇಶದ ಸೊಗಡಿನ ಒಂದು ನೈಜ ಘಟನೆ ಆಧಾರಿತವಾಗಿದೆ ಎಂದು ವರದಿ ಮಾಡಲಾಗಿದೆ. ಆ್ಯಂಡ್ ಈ ಚಿತ್ರದಲ್ಲಿ ಧ್ರುವ ಸರ್ಜಾ ಅವರು ಹೋರಿ ಶಿವ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ರಚಿತಾ ರಾಮ್ ಅವರು ಪಾರ್ವತಿ ಎಂಬ ಹೆಸರಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಧ್ರುವ ಸರ್ಜಾ ಅವರ ತಾಯಿಯ ಪಾತ್ರದಲ್ಲಿ ಹಿರಿಯ ನಟಿ ಆದಂಥ ತಾರಾ ಅವರು ನಟಿಸ್ತಾ ಇದ್ದಾರೆ. ಸಿನಿಮಾ ಒಂದು ಗ್ರಾಮೀಣ ಹಿನ್ನೆಲೆಯಲ್ಲಿ ಹಳ್ಳಿ ಪ್ರೇಮ ಕಥೆಯನ್ನು ಒಳಗೊಂಡಿರಬಹುದು ಎಂದು ಊಹಿಸಲಾಗಿದೆ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಚಂದನ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಈ ಚಿತ್ರದ ಸಿನಿಮಾಟೋಗ್ರಫಿಯನ್ನು ವೈದಿ ಅವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಚಿತ್ರದ ಸಾಹಸ ಸಂಯೋಜನೆಯನ್ನು ವಿಕ್ರಮ್ ಅವರು ಮಾಡ್ತಾ ಇದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಚಿತ್ರವು ಇದೇ ಮುಂದಿನ ತಿಂಗಳಿಂದ ಶೂಟಿಂಗ್ನ ಪ್ರಾರಂಭ ಮಾಡ್ತಾ ಇದೆ ಎಂದು ಸ್ವತಃ ಧ್ರುವ ಸರ್ಜಾ ಅವರೇ ಹೇಳಿದ್ದಾರೆ. ಆ್ಯಂಡ್ ಈ ಚಿತ್ರವನ್ನು ಕೇವಲ 4 ತಿಂಗಳಲ್ಲಿ ಮುಗಿಸ್ಕೊಡ್ತೇನೆ ಅಂತಂದು ಧ್ರುವ ಸರ್ಜಾ ಅವರು ಹೇಳಿಕೆ ನೀಡಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ. ಅವರು ಈ ಹಿಂದೆ ಮಾಡಿರುವ ಎಲ್ಲ ಸಿನಿಮಾಗಳು ಕನಿಷ್ಠ ಅಂದರೂ 3-4 ವರ್ಷ ಅಥವಾ 2-3 ವರ್ಷ ಬಿಡುಗಡೆಗೆ ಅಷ್ಟು ಟೈಮ್ ತಗೋತಾ ಇದ್ರು. ಬಟ್ ಈ ಚಿತ್ರದಿಂದ ಅವರ ಮೆಚುರಿಟಿ ಮತ್ತು ಅವರು ಮಾತಾಡುವ ರೀತಿ ಸ್ವಲ್ಪ ಚೇಂಜ್ ಆಗಿದೆ. ಪ್ರೆಸ್ ಮೀಟಲ್ಲಿ ಅವರೇ ಹೇಳಿದಿರೋ ಹಾಗೆ ಅವರು ಬೇರೆ ಯಾವ ಕಾಂಟ್ರವರ್ಸಿಗೂ ತಲೆ ಕೊಡದೆ ಅವರಾಯಿತು, ಅವರ ಚಿತ್ರ ಆಯಿತು ಆ್ಯಂಡ್ ಆ ಚಿತ್ರದ ಕಥೆ ಆಯಿತು. ಕ್ರಿಮಿನಲ್ ಚಿತ್ರದ ಫಸ್ಟ್ ಲುಕ್ ಟೀಸರ್ ಮತ್ತು ಟೈಟಲ್ ಲಾಂಚ್ ಎಲ್ಲ ರಿಲೀಸ್ ಆಗಿದೆ. ನೀವು ಯಾರು ಇನ್ನೂ ನೋಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ಗೋಲ್ಡ್ ಮೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದೆ. ಈ ಹಿಂದೆ ಅವರ ಸಿನಿಮಾ ಕರಿಯರಲ್ಲಿ ಏನೇ ಆಗಿದ್ದರೂ ಈ ಸಿನಿಮಾದಿಂದ ಅವರ ಡ್ಯಾನ್ಸು, ಫೈಟು ಮತ್ತು ಕತೆ ಕೇಳುವ ಶೈಲಿ ಚೇಂಜ್ ಆಗಲಿ. ಎಸ್ಪೆಷಲಿ ಈ ಸಿನಿಮಾ ಉತ್ತರ ಕರ್ನಾಟಕ ಭಾಷಾ ಶೈಲಿಯ ಮೇಲೆ ಮೂಡಿ ಬರ್ತಾ ಇದೆ. ಆ ಭಾಷೆಗೆ ಯಾವುದೇ ಧಕ್ಕೆ ಉಂಟಾಗದೇ ಇರೋ ಥರ ಆಗಲಿ. ಆ್ಯಂಡ್ ಇನ್ನೊಂದು, ಉತ್ತರ ಕರ್ನಾಟಕ ಅಂದರೆ ಬರೀ ಬೈಗುಳಗಳಿಗೆ ಸೀಮಿತವಲ್ಲ. ಅದನ್ನು ಹೊರತುಪಡಿಸಿ ನಮ್ಮ ನಾಡಿನಲ್ಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಸವಾದಿ ಶರಣರು ನಡೆದಾಡಿದ ಜಾಗ ಮತ್ತು ಚಾಲುಕ್ಯರ ಆಳಿದ ನಾಡು ನಮ್ಮ ಉತ್ತರ ಕರ್ನಾಟಕ. ಕಲೆ, ಸಾಹಿತ್ಯ, ಸಂಸ್ಕೃತಿಯಲ್ಲೂ ಶ್ರೀಮಂತವಾಗಿದೆ. ಈ ಸೋ ಕಾಲ್ಡ್ ರಿಯಾಲಿಟಿ ಶೋಗಳಲ್ಲಿ ನೀವೇನು ನೋಡ್ತಿದ್ದೀರಾ ಅದು ನಮ್ಮ ಉತ್ತರ ಕರ್ನಾಟಕವಲ್ಲ. ನಿಮಗೆ ಅಚ್ಚುಕಟ್ಟಾಗಿ ಉತ್ತರ ಕರ್ನಾಟಕ ಬಗ್ಗೆ ತಿಳಿದುಕೊಳ್ಳಬೇಕಂತಂದರೆ ಅಲ್ಲಿ ಒಂದು ಬಾರಿ ಭೇಟಿ ಕೊಟ್ಟು ಅಲ್ಲಿ ಜನರನ್ನು ಮಾತಾಡಿಸಿ, ಅಲ್ಲಿಯ ಸಂಸ್ಕೃತಿ, ಕಲೆಯನ್ನು ನೀವು ಒಂದು ಸಲ ಕಣ್ಣು ತುಂಬಿಕೊಳ್ಳಿ. ಅಲ್ಲಿರುವ ಆಹಾರ ವೈವಿಧ್ಯತೆಯನ್ನು ನೀವು ಒಂದು ಸಲ ಸವಿಯಿರಿ. ಉತ್ತರ ಕರ್ನಾಟಕದವರೆಂದರೆ ಬರೀ ಬೈಗುಳಗಳನ್ನು ಬೈಯುವವರಲ್ಲ. ಅದೇನೇ ಆಗಲಿ, ಉತ್ತರ ಕರ್ನಾಟಕದ ಭಾಷಾ ವೈವಿಧ್ಯತೆಯನ್ನು ಯೂಸ್ ಮಾಡಿಕೊಂಡು ನೀವು ಈ ಸಿನಿಮಾವನ್ನು ಮಾಡ್ತಾ ಇದ್ದೀರಾ. ನಿಮಗೊಂದು ಒಳ್ಳೆಯದಾಗಲಿ. ನಾವು ಉತ್ತರ ಕರ್ನಾಟಕದವರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೇವೆ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ನಮ್ಮ ವೀಡಿಯೋಸ್ಗಳೆಲ್ಲ ಇಷ್ಟ ಆಯಿತು ಅಂತಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.